ತಾಯಿ ದೇವಿಯನ್ನು ಕಾಣೆ ಹಂಬಲಿಸಿ ಕಾಯುತ್ತಿಗೆ ಭ್ರಮೆಯಾವರಿಸಿ ಅಂತ ನಾನು ಅಲ್ಲಿಂದ ಬರುವಾಗೆಲ್ಲ ನಮ್ಮ ತಾಯಿ ಹೋಗಿ 2012 ನನಗೆ ಭಾಳ ಇಷ್ಟ ಅವರು. ಈ ಪಶ್ಚಿಮ ಇದರ ಶ್ರೇಣಿಗಳಲ್ಲಿ ಕಾಡನ್ನು ಇದನ್ನು ನೋಡ್ತಾ ಬರ್ತಾ ಇದ್ದಾಗೆಲ್ಲ ಹಾಡು ನನಗೆ ನೆನಪಾಗ್ತಾ ಇತ್ತು. ಯಾಕೆ ಈ ಹಾಡು ಇಷ್ಟು ನೆನಪಾಗ್ತಾ ಇದೆ ಅಂದರೆ ಅದು ಪಿ ಕಾಳಿಂಗರಾಯರು ಹಾಡಿದ ಹಾಡು. ಪಿ ಕಾಳಿಂಗರಾಯರು ಇದೇ ಜಿಲ್ಲೆಯವರು, ಉಡುಪಿ ಜಿಲ್ಲೆಯವರು, ಮಗೇರಿಯವರು. ಅವರು ಕನ್ನಡ ನಾಡನ್ನು ಎಷ್ಟು ಪುಲಕಿತಗೊಳಿಸಿದ್ರು ಅಂದರೆ ಅವರು ಇಳಿದು ಬಾತಾಯಿ ಮೊದಲು ಹಾಡಿದವರೇ ಪಿ ಕಾಳಿಂಗರಾಯರು ಅಂತ. ಪಿ ಕಾಳಿಂಗರಾಯರು ಗೋಪಾಲ ಕೃಷ್ಣಡಿಗರು ಒಂದೇ ಊರಿನವರು ಅಂದ್ಕೊಳ್ತೀನಿ. ಈ ಜಿಲ್ಲೆಯ ಒಂದೇ ಊರಿನವರು. ನನಗೆ ಈ ಉಡುಪಿ ಅಂದರೆ ಬಹಳ ಪ್ರೀತಿ, ಅನೇಕ ಇದು ಬರುತ್ತೆ. ಯಾಕೆಂದರೆ ನನ್ನನ್ನು ತಿದ್ದಿದ್ದು ಈ ಉಡುಪಿ ಜಿಲ್ಲೆ. ಹೇಗೆ ಅಂದರೆ ಶಿವರಾಮ ಕಾರಂತರ ಕಾದಂಬರಿಗಳ ಮೂಲಕ. ನಾನು ಕಾಲೇಜಲ್ಲಿದ್ದಾಗ ಮುಗಿದ ಯುದ್ಧ ಅಂತ ಅವ್ರದ್ದೊಂದು ಇದನ್ನು ನೋಡ್ತಾ ಇದ್ದೆ. ನನ್ನ ಇಡೀ ಬದುಕೆ ಯುದ್ಧ ಅಂತ ನಾನಂದು ಅವಾಗ ಹುತಾತ್ಮರ ರೀತಿ ಕಲ್ಪಿಸ್ಕೊಳ್ತಾ ಇದ್ದಾಗ ಅವರು ಇಡೀ ಬದುಕೆ ಇದಿದ್ರೂ ಕೂಡ ಮುಂದೆ ಒಂದು ಕನಸು ಹಚ್ಚಿದ್ರು ಇದು ಅಂಶ ಇದೆ ಅಂತ. ಮುಗಿದ ಯುದ್ಧದಲ್ಲಿ ಶಂಕರ ಅಂತ ಕಾಣ್ತಿದ್ರ ನಾಯಕ, ಅವರಿಗೆ ಇದನ್ನು ಹೇಳ್ತಾರೆ. ಅವರು ಬೆಟ್ಟದ ಜೀವದ ಮೂಲಕ, ಅವರ ನಂಬಿದವರ ನಾಕ ನರಕದ ಮೂಲಕ ಮತ್ತು ಆಳ ನಿರಾಳದ ಮೂಲಕ ಅವರು ನಮಗೆ ಕಲಿಸಿದ ಮರಳಿ ಮಣಿಗೆ ಬದುಕಿದಿಗೆ ಕಲಿಸಿದ ಪಾಠಗಳಿದೆಯಲ್ಲ ಕಾರಂತರು. ಈ ನೆಲಕ್ಕೆ ಅಂಟಿಕೊಂಡ ಹಾಗೆ ನೀನು ಕನಸು ಕಂಡು ನೀನು ಈ ನೆಲಕ್ಕೆ ಅಂಟಿಕೊಂಡಿರಬೇಕು ಅನ್ನೋ ಥರದ, ಮತ್ತು ನೀನು ಮನುಷ್ಯರ ಆಕಾರಗಳನ್ನು ನೋಡಿದ್ರೆ ಸಾಕು ಅಲ್ಲಿ ಮನುಷ್ಯನನ್ನು ನೋಡು ಅನ್ನೋದ್ರ ಮೂಲಕ ಶಿವರಾಮ ಕಾರಂತರು ನಮಗೆಲ್ಲ ತುಂಬ, ನನಗಂತೂ ಒಂದು ಒಳಗೆ ಅಂತರಂಗದೊಳಗೆ ಬ್ಯಾಟರಿಯನ್ನು ಬಿಟ್ಟವರು ಅಂತ ಒಂದು ಯಾವುದೋ ಕವನ ಸಂಕಲನದ ಸಾಲಿದೆ. ಆ ಥರದ ಅಂತರಂಗದೊಳಗೆ ಬ್ಯಾಟರಿಯನ್ನು ಬಿಟ್ಟವ ಶಿವರಾಮ ಕಾರಂತರಿದ್ದರು. ಇನ್ನೊಬ್ಬರು ವೈದೇಹಿಯವರು ಇಲ್ಲಿನ ಇದೇ ಊರಿನವರು. ವೈದೇಹಿ ನಮ್ಮ ಲಂಕೇಶ್ ಪತ್ರಿಕೆಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಲಂಕೇಶ್ ಪತ್ರಿಕೆಗೆ ನಾನು ಕೆಲಸ ಮಾಡ್ತಾ ಇದ್ದಾಗ ಅವರು ವೈದೇಹಿಯವರ ಇದು ಬರದೇ ಇದ್ದರೆ, ಕಾಲಂ ಬರದೇ ಇದ್ದರೆ, ಲಂಕೇಶ್ ಅವತ್ತು ಬರದೇ ಇದ್ರೆ ಭಾಳ ಆ ಕಾಲದಲ್ಲಿ ಈ ಇಮೇಲಲ್ಲಿ ಕಳಿಸೋದು ಇರ್ತಾ ಇಲ್ಲ, ಪೋಸ್ಟ್ಗಳಲ್ಲಿ ಬರೋದು, ಇದರಲ್ಲಿ ಬರೋದು. ಅವರು ಹೀಗೆ ಶತಪಥ ತಿರುಗಾಡ್ತಾ ಇದ್ರು. ವೈದೇಹಿಯವರಿಗೆ ಅಷ್ಟು ಫಾಲೋಯಿಂಗ್ ಇತ್ತು. ವೈದೇಹಿಯವರು ಎಂಥ ಸುಂದರವಾದ ಲೇಖನಗಳನ್ನು ಬರೀತಾ ಇದ್ರು. ಮತ್ತು ಅವರೊಂದು ವ್ಯಾನಿಟಿ ಬ್ಯಾಗ್ ಅಂತ ಒಂದು ನಾಟಕ ಬರೆದಿದ್ದಾರೆ. ಭಾಳ ವಿಶಿಷ್ಟವಾಗಿರುವಂಥ ನಾಟಕ ವ್ಯಾನಿಟಿ ಬ್ಯಾಗ್. ವ್ಯಾನಿಟಿ ಬ್ಯಾಗ್ ಅಂದರೆ ನನ್ನ ಮನಸ್ಸಿನ ಬಗ್ಗೆ. ಅದು ನನ್ನ ಮನಸ್ಸಿನಲ್ಲಿ ತೆಗೆದರೆ ಏನೇನಿದೆ, ಏನೇನು ಸಿಗುತ್ತೆ, ಏನೇನು ಗೂಢಗಳಿದೆ, ನನ್ನ ಮನಸ್ಸನ್ನು ಒಂದು ನಿಗೂಢವಾದಂಥ ಒಂದು ಜಗತ್ತು ಅಂತ ಒಂದು ಇದು, ಆ ಥರದ್ದನ್ನು ಬರೆದಂಥ ವೈದೇಹಿಯವರು ಇಲ್ಲಿನವರು. ಈ ಉಡುಪಿ ಅನೇಕ ರೀತಿಯಲ್ಲಿ ನಮಗೆ ಇದನ್ನು ಕಲಿಸಿದ ಇದು. ಇಲ್ಲೇ ನನ್ನನ್ನು ನಂಬಿ ಸಾಲ ಕೊಟ್ಟ ಬ್ಯಾಂಕ್ಗಳಿವೆ ಉಡುಪಿಲಿ. ನನ್ನ ನಂಬಿದ ತುಂಬ ಕಡಿಮೆ ಜೀವನದಲ್ಲಿ ಬ್ಯಾಂಕ್ಗಳು ಬೇಕೆ. ಅಂಥ ಬ್ಯಾಂಕ್ಗಳಲ್ಲಿ ಅನೇಕವು ಎಲ್ಲಿದೆ. ಹಾಗಾಗಿ ನನಗೆ ಬದುಕಿನಲ್ಲಿ ಮತ್ತೆ ನಂಬಿಕೆ ಬರೋ ಹಾಗೆ ಮಾಡಿದ್ದು ಉಡುಪಿಯ ಬ್ಯಾಂಕ್ಗಳ ಮೂಲಕ, ಉಡುಪಿಯ ಜನ.